lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. You're not a bakery of life. Equip my soul, find the real gold. I'll fulfill what I started. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಫ್ಟ್ ಆ್ಯಂಡ್ ಫ್ರೆಶ್ ಮಂಗಳೂರು ಫ್ಯಾಮಿಲಿ ಗೈಸ್. ಇದು ಆ್ಯಕ್ಚುಲಿ ಸಾನೂನ್ ಬರ್ಡೇ ಸಾಯಂಕಾಲ ಅಲ್ಲಿ ಬಿಜಾಪುರ್ನಾಗ ಎಡ್ವರ್ಸ್ ಸಿದ್ಧಲಿಂಗೇಶ್ವರ ಹೋಟೆಲ್ದಾಗ ಇಟ್ಟಿದ್ವಿ. ಹಾಗಾಗಿ ಎಲ್ಲರೂ ಹೊಂಟಿದ್ವಿ ನೋಡ್ರಿ. ಸೊ ಬರ್ಡೇಕಂತ್ರ ಇಷ್ಟು ಜನ ಬಂದಾರ. ನಾವಲ್ಲಿ ತೊಗೊಂಡಿದ್ದು ಎಷ್ಟು ಜನದ ಮೆಂಬರ್ಸ್ದು ಅಂದ್ರೆ ಆರ್ಡರ್ 50 ಮೆಂಬರ್ಸ್ ಅಂತ ಅವರಿಗೆ ಇದು ಕೊಟ್ಟಿದ್ದೆ ನಾನು. ಸೊ ಹಾಗಾಗಿ ನಮ್ಗೆ ಯಾರ್ಯಾರು ಬೇಕಾಗ್ತಾರೆ ಅಂತ ಹೇಳಿ ಅವರಿಗೆಲ್ಲ ಕರೆದಿದ್ವಿ. ಆ್ಯಂಡ್ ಈ ಸಲ ಪ್ರತಿ ಸಲ ನಾವು ಯಾವಾಗಲೂ ಮನೆ ಮುಂದೆ ಮಾಡ್ತಿದ್ವಲ್ಲ, ಅದು ಮಾಡಲಿಲ್ಲ. ಆ್ಯಂಡ್ ಫಸ್ಟ್ ಅವತ್ತು ಮಾರ್ನಿಂಗ್ ಹತ್ರ ಸಾನೂರು ಸ್ಕೂಲ್ನಾಗ ಹೋಗಿ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಈವ್ನಿಂಗ್ ಇಲ್ಲಿ ಹೋಟೆಲ್ದಾಗ ಇಟ್ಟಿದ್ದೀವಿ ನೋಡ್ರಿ. ಆಲ್ಮೋಸ್ಟ್ ಯಾರ್ಯಾರು ಬಂದಾರಪ್ಪ ಅಂದ್ರೆ ಸಾನೂಂದು ಎಲ್ಲ ಕೇಕ್ ರೆಡಿ ಆಗಿತ್ತು. ಇನ್ನೂ ಒಬ್ಬರು ಬರೋರಿದ್ರು, ಅವ್ರ ಸಂಬಂಧ ವೇಟಿಂಗ್ ನಡೆದಿತ್ತು. ಇಷ್ಟು ಜನ ಬಂದಿದ್ರು ನೋಡ್ರಿ. ಆ್ಯಂಡ್ ಇದೇ ಅದು ಹೋಟೆಲ್. ಸೊ ಔಟ್ಡೋರ್ ಇತ್ತು, ಭಾಳ ಚಂದ ಇತ್ತು. ಅಷ್ಟೇ ಸಿಂಪಲ್ಲಾಗಿ ಸ್ವೀಟ್ ಆಗಿ ಚಂದ ಆಯ್ತು ನೋಡ್ರಿ ಬರ್ಡೇ. ನಮ್ಮ ಸಾನು ಅಂತೂ ಯಾವಾಗ ಕೇಕ್ ಕಟ್ ಮಾಡಲಿ ಅಂತ ಫುಲ್ ಎಕ್ಸೈಟ್ಮೆಂಟ್ನಾಗಿದ್ಲು. ಅಮ್ಮ ಯಾಕೆ ವೇಟ್ ಮಾಡತ್ತೀರಿ, ಇನ್ನೂ ಯಾರು ಬರೋರು ಅದಾರ ಅಂತ ಅಕ್ಕಿ ಕೇಳತ್ತಿಲ್ಲ. ಅದ್ರಾಗ ಕೇಕ್ ಮೇಲೆ ಸ್ಟಾರ್ಗಳಿದ್ದು, ಸ್ಟಾರ್ಗಳು ಕೊಡೋಣತ್ತಿಲ್ಲ. ಆ್ಯಂಡ್ ಸ್ಪೆಷಲಿ ಹೇಳ್ಬೇಕಂದ್ರೆ ಇವರೆಲ್ಲ ನೋಡ್ರಿ ನಮ್ಮ ಹಸ್ಬೆಂಡ್ ಫೇವ್ರೆಟ್ ಅಭಿಮಾನಿಗಳು ಅವರು. ಆ್ಯಂಡ್ ಇವರು ಅವ್ರಿಗೆ ಭಾಳ ಫೇವ್ರೇಟ್. ಎಲ್ಲರೂ ಅವ್ರು ಸೇಮ್ ಟೀ ಶರ್ಟ್ ಆ್ಯಂಡ್ ವಿತ್ ಬ್ಯಾಕ್ ಸೈಡ್ ಅವ್ರ ಫೋಟೋಸ್ ಹಾಕ್ಕೊಂಡು ಬಂದಿದ್ರು. ನಾ ಆ್ಯಕ್ಚುಲಿ ಇವ್ರಿಗೆ ಇನ್ವೈಟೇ ಮಾಡೋದಿಲ್ಲ ಪಾಪ. ಅವ್ರು ನಮ್ಮ ಮನೆ ಫಂಕ್ಷನ್ಗಂತೂ ಹೇಳಿಲ್ಲ ಅಂದ್ರೂ ಫಸ್ಟ್ ಬರೋದು ಅವರೇ ನೋಡ್ರಿ. ಅಂದ್ರೆ ಪಾಪ ಹುಡುಗರು ವರ್ಕ್ ಅದು ಮಾಡ್ತಿರ್ತಾವ, ಯಾಕೆ ಹೇಳೋದು, ಸುಮ್ಮನೆ ಭಾಳ ತೊಂದರೆ ತೊಗೋತಾರಂತ ನಾ ಹೇಳಲ್ಲ ಅಂದ್ರೂ ಫಸ್ಟ್ ಅವರೇ ಬಂದಿರ್ತಾರೆ ನೋಡ್ರಿ. ಆ್ಯಕ್ಚುಲಿ ಇವ್ರು ಬಂದುಬಿಟ್ಟು ಕುಷ್ಟಗಿ ಅಂಥೇಳಿ. ಇವರೆಲ್ಲ ಇಲ್ಲಿ ಅವರೇ. ಆ್ಯಂಡ್ ಇದ್ರಾಗ ಇಬ್ಬರು ಮಾತ್ರ, ಇವ ಭೀಮು, ರಾಜು, ಅವನ ಹೆಸರು ಅಪ್ಪ ಹೆಸ್ರು ಏನೋ ಐತಿ ನಂಗೆ ಗೊತ್ತಿಲ್ಲ. ಇವರೆಲ್ಲ ಬಂದಿದ್ರು ನೋಡ್ರಿ. ಇಷ್ಟು ಜನ ಇದ್ದರು. ಸೊ ಆ್ಯಕ್ಚುಲಿ ನಾವಲ್ಲಿ ಹೋಟೆಲ್ ಟೈಮಿಂಗ್ 6 ಗಂಟೆ ತೊಗೊಂಡಿದ್ವಿ. ಹೋಗೋದು 8:30 ಹೋಗಿವಿ. ಗೊತ್ತಲ್ಲ, ಯೂಶ್ವಲಿ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಅಡ್ವಾನ್ಸ್ 2 ತಾಸು ಹೇಳಿದ್ರೂ ಅದು 2 ತಾಸು ಲೇಟ್ ಆಗೋದೆ. ಎಲ್ಲರೂ ರೆಡಿಯಾಗಿ ಬಂದು ಗಾಡಿಯಾಗ ಕೂಡ್ಬೇಕನ್ನಷ್ಟಿಗೆ. ಇನ್ನು ಪ್ರತಿ ಸಲ ನಮ್ಮ ಕಾರೇ ಒಯ್ತಿದ್ವಿ, ಬಟ್ ಭಾಳ ಜನ ಆದ್ರಲ್ಲ, ಹಾಗಾಗಿ ಕ್ರೂಸರೇ ಮಾಡಿಬಿಟ್ರೆ ಆಯಿತು, ಅದರೊಳಗೆ ಹೋದ್ರೆ ಆಗುತ್ತೆ ಅಂಥೇಳಿ ಕ್ರೂಸರೇ ಮಾಡಿದ್ವಿ ನೋಡ್ರಿ. ಒಂದು ಕ್ರೂಸರು, ಒಂದು 3 ಕಾರ್ ಬಂದಿತ್ತು. 50 ಮೆಂಬರ್ಸ್. ಸೊ ಟೈಮರೇ ಆಗಕತ್ತಿತ್ತು. ನಮ್ಮ ಅಕ್ಕಾರು ಬರೋದಿತ್ತು, ಅವರೇ ಬರಲಾಗಿದ್ರೆ, ಹಾಗಾಗಿ ವೇಟಿಂಗ್ ನಡೆದಿತ್ತು ನೋಡ್ರಿ. ಸೊ ಬಂದುಬಿಟ್ರು. ಆ್ಯಂಡ್ ಕೇಕ್ ಕಟ್ಟಿಂಗ್ ಚಾಲು ಆಯ್ತು ನೋಡ್ರಿ. ನಮಗೆ ಒಂಥರ ಏನಂತಾರೆ, ಏನಪ್ಪ ನನ್ನ ಮಗಳು 5 ವರ್ಷದಕ್ಕೆ ಆದ್ಲೇನಂತೇಳಿ ಫೀಲ್ ಆಗತ್ತದ. ಏನು ದಿನ ಹೋಗೋದು ತಡ ಇಲ್ಲ, ಆ್ಯಂಡ್ ನನ್ನ ಮಗಳು ಬೆಳೆಯೋದು ತಡ ಇಲ್ಲ ಅನ್ನಂಗೆ ನೋಡ್ರಿ. ಫಸ್ಟ್ ವರ್ಷ ಬರ್ಡೇಕ್ಕೆ ಭಾಳ ಹತ್ತಿದ್ಲು ಸಾನು. ಆ್ಯಂಡ್ ಆಫ್ಟರ್ ದ್ಯಾಟ್ ಆಕಿ ಬರ್ಡೇ ಅಂದ್ರೆ ಫುಲ್ಲು ಖುಷಿ ಆಗಕತ್ತು ನೋಡ್ರಿ. ಮತ್ತು ಈಗ ಇಷ್ಟೆಲ್ಲ ಆಗಿಂದ ಮನ್ಯಾಗ ಒಂದು ಕೇಕ್ ಕಟ್ ಮಾಡೋದಿತ್ತಮ್ಮ ಅಂತಾಳ್ರಿ ಆಕಿ. ಫೋಟೋ ಫೋಸ್ ಭಾರಿ ಕೊಡ್ತಾಳೆ. ಇನ್ನೊಂದು ಏನಂದ್ರೆ ನಮ್ಮ ಸಾನೂನ್ ಬರ್ಡೇ ದಿನ ಕಂಪಲ್ಸರಿ ಜ್ವರ ಬಂದೇ ಬರ್ತಾವ್ರಿ ಆಕೆಗೆ. ಏನು ಮಾಡಿದ್ರೂ ಅದು ಈಗ ನೋಡ್ರಿ, ಆ್ಯಕ್ಚುಲಿ ಆಕೆಗೆ ಜ್ವರ ಇದ್ದು ಫುಲ್ ಮೈಯಾಗ. ಏನೋ ಗೊತ್ತಿಲ್ಲ, ಒಟ್ಟು ಆಕಿನ ಬರ್ಡೇ ಇದ್ದಾಗ ಮಾತ್ರ ಜ್ವರ ಬಂದೇ ಬರ್ತಾವ. ಸೊ ಕೇಕ್ ಕಟ್ಟಿಂಗ್ ಅಂತೂ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗೆ ಕರೆ ಹತ್ತಿದ್ದೆ. ಬರೀ ಯಾರ್ಯಾರು ಬರ್ತೀರಿ, ಜಲ್ದಿ ಟೈಮ್ ಆಗುತ್ತೆ. ಬಿಕಾಸ್ ಈಗ ನಾವು ಹೋಗಿದ್ದೆ 8:30 ಅಂದರೆ ಕೇಕ್ ಕಟ್ಟಿಂಗೆ 9:30 ಐತ್ರಿ. ಅವ್ರಿಗೆ ನಾವು ಚೆಕ್ಔಟ್ 9:30ಗೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ. ಬಟ್ ಇನ್ನು ಕೇಕ್ ಕಟ್ಟಿಂಗ್ ಆಗೋದು ಲೇಟ್ ಆಗತ್ತಿತ್ತು.
ಸೊ ಅದು ಕ್ಯಾಂಡಲ್ ಆರಿಸಿ ತೆಗೆದುಬಿಟ್ಟೆ, ಮತ್ತು ಆಮೇಲೆ ಎಲ್ಲರ ಹತ್ತಿಗಿತ್ತಿತ್ತು ಅಂತ ಹೇಳಿ ಕೇಕು ಅದು ಇಲ್ಲೇ ಊರಾಗೆ ಆರ್ಡ್ರ್ ಕೊಟ್ಟಿದ್ವಿ. ಸಾನುಗೆ ಡಾಲ್ ಅಂದ್ರೆ ಭಾಳ ಇಷ್ಟ ಅಲ್ಲ ಅಂತ ಹೇಳಿ ಬೇಬೀಸೇ ಇದ್ದು ನೋಡ್ರಿ ಅದ್ರಾಗ. ಎಲ್ಲರೂ ಅಲ್ಲೇ ಕೂತು ನೋಡತ್ತಾರ, ಒಬ್ಬರು ಜಲ್ದಿನೇ ಬರಲ್ಲಾಗ್ಯಾರಿ. ಸೊ ಫೈನಲಿ ಇವ್ರ ಅಣ್ಣ ಬಂದರು. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ, ಹೊಸದಾಗಿ ಮಾಡ್ಬೇಕಂತ ಹೇಳಿ ಫಸ್ಟ್ ನಮ್ಮ ಹಸ್ಬೆಂಡ್ ಅವ್ರದ್ದೇ ಇಂಟರ್ವ್ಯೂ ಮಾಡತ್ತಾರ, ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಯಾರ. ಸೊ ಅವ್ರ ಫ್ಯಾಮ್ಲಿ ಬಂದಿತ್ತು. ಸೊ ಈ ವಿಡಿಯೋ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಎದಕ್ಕೋ ಕಾಲ್ ಮಾಡಿದ್ರು, ಅಕ್ಕ ಎಲ್ಲ ರೆಡಿ ಆಗ್ಯಾವ್ರಿ, ನೀವು ರೆಡಿ ಇರಿ, ಒನ್ ಡೇ ಕೊಡ್ರಿ ಅಂತ ಕಾಲ್ ಮಾಡಿದರು. ಅಣ್ಣ ಅಲ್ಲೇ ಬಿಜಾಪುರ್ನಾಗೆ ಬರ್ಡೇ ಐತಿ ನನ್ನ ಮಗಳದ್ದು, ಬರ್ರಿ ಅಣ್ಣನ ಪಾಪ ಬಂದಿದ್ರು ನೋಡ್ರಿ. ಇವರು ನಮ್ಮ ಅಕ್ಕ ಮಾಮ, ನಮ್ಮ ಮನೆಯವ್ರದ್ದು ಅಣ್ಣ ಇವರು. ಇವರು ಅವ್ರ ಮಗ. ಎಷ್ಟು ಸಣ್ಣ ಸಣ್ಣವ್ರಿದ್ರು, ಎಷ್ಟು ದೊಡ್ಡವ್ರು ಬೆಳೆದಾರ ನೋಡಿ. ನಮ್ಮ ಮನೆಯವ್ರಕಿನ್ನ ಇದು ಕಾಣಕತ್ತ ಬಿಟ್ಟನ ಮಗ ಅವ ಆ್ಯಕ್ಚುಲಿ ನಮಗೆ. ಏನು ಹುಡುಗರು ಬೆಳೆದ ತಡನೇ ಇಲ್ಲ, ಪಪ್ಪ ಮಮ್ಮಿಕಿನ್ನ ಅವರೇ ದೊಡ್ಡವ್ರು ಕಾಣ್ತಾರೆ ಈಗ. ಇವರು ನಮ್ಮ ಕಾಕರ್ ನೋಡ್ರಿ, ನಮ್ಮ ಅತ್ತಿಯರ ತಮ್ಮಗಳೆಲ್ಲರೂ. ಆ್ಯಂಡ್ ಇವರು ಕೋಲಾರಿಂದ ಬಂದಿದ್ರು. ಇವ್ರು ನೋಡ್ರಿ ಧನ್ಪಾಲಣ್ಣ. ಆ್ಯಕ್ಚುಲಿ 1-2 ಫಂಕ್ಷನ್ ಮಿಸ್ ಮಾಡ್ಯಾರ, ಸಾನೂನ್ ಬರ್ಡೇಗೆ ಬಂದಾರ. ಇವ್ರ ಅಜಯ್ ಅಣ್ಣ ನಮ್ಮ ಸೌಂಡ್ ಇಂಜಿನಿಯರ್, ನಮ್ಮ ಸ್ಟುಡಿಯೋ ಒಳಗೆ ಮಾಸ್ಟರಿಂಗ್ ಮಾಡೋರು ಇವರೇ. ಅವರು ಈ ರೀಸೆಂಟಾಗಿ ಮ್ಯಾರೇಜ್ ಆಗ್ಯಾರ, ಅವ್ರ ವೈಫು ಕರ್ಕೊಂಡು ಬಂದಿದ್ರು. ಆ್ಯಕ್ಚುಲಿ ಅಲ್ಲಿ ಸಾಂಗ್ ಹಾಕಿದ್ರಲ್ಲ, ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡತ್ತೀನಿ ರೀ, ಇಲ್ಲಾಂದ್ರೆ ಕಾಪಿರೈಟ್ ಬರುತ್ತೆ, ಗೊತ್ತೇ ಐತಲ್ಲ. ನಾನು ಕೇಕ್ ತಿಂದು ಸಾಕಾಗಿ ಲಾಸ್ಟಿಗೆ ಒಲ್ಬೆಲ್ಲ ಹಾಕ್ಬಿಟ್ಟೆ ನೋಡ್ರಿ. ಬೆಳಗ್ಗೆಯಿಂದ ಭಾಳ ತಿಂದಾಳಕ್ಕೆ ಕೇಕ್. ಅದು ಮಾರ್ನಿಂಗ್ ಇದು ಮಾಡಿದ ಪೇಸ್ಟ್ರಿ ಇತ್ತು, ಇದು ನಾರ್ಮಲಿ ಕೇಕ್ ಇತ್ತು, ಹಾಗಾಗಿ ಆಕಿಗೆ ಹೋಗಲಿಲ್ಲ ಅನಿಸ್ತದ. ಇವರು ನಮ್ಮ ಮನೆಯವ್ರ ಅಕ್ಕ ನೋಡ್ರಿ, ಅವ್ರ ಮಗ ಇವ. ಪಾಪ ಸ್ವಲ್ಪ ತಿನ್ನು ಅಂದ್ರೆ ವಲ್ಲ ಅನ್ನಕ್ಬಿಟ್ಟಿಲ್ಲ. ತಿಂದು ವೈಂಕನಂಗೆ ಆಗಿಬಿಟ್ಟಿತ್ತು ಆಕೆಗೆ. ಫೈನಲಿ ವಿಶ್ವಾರ್ ಟೀಮ್ ಬಂತು ನೋಡ್ರಿ. ಸೊ ಇವ್ರದ್ದು ಗಿಫ್ಟ್ಗಳು ಓಪನ್ ಮಾಡೋಕ್ಕೆ ನನಗೆ ಭಯ ಆಗುತ್ತೆ. ಯಾಕಂದ್ರೆ ಇವ್ರು ಸಣ್ಣ ಕೊಡೋಲ್ಲ, ಮನೆಯೊಳಗೆ ಅದನ್ನೇ ಅರ್ಧ ಜಾಗ ಹಿಡಿಬೇಕು ನೋಡು, ಅಷ್ಟು ದೊಡ್ಡದು ಕೊಡ್ತಾರೆ. ಈ ಸಲ ಏನಿತ್ತಪ್ಪ ಅಂತ ಓಪನ್ ಮಾಡತ್ತಿದ್ವಿ, ಎಕ್ಸೈಟ್ಮೆಂಟ್ನಾಗಿದ್ವಿ, ಏನು ತಂದ್ರಪ್ಪ ಅಂಥೇಳಿ. ಇವ್ರು ಇಷ್ಟೆಲ್ಲ ಇದು ರಿಸ್ಕ್ ತೊಗೋತಾರೆ ಅಂಥೇಳಿ ನಾವು ಏನೂ ಹೇಳೋದೇ ಇಲ್ಲ ಇವರಿಗೆ. ಪಾಪ ಅಲ್ಲಿದಿಂದ ಬರ್ತಾವೆ ಹುಡುಗರು. ಅದಕ್ಕೆ ಇಲ್ಲಕ್ಕ ಅದು ಓಪನ್ ಮಾಡೇ ನೋಡ್ರಿ ಅಂತಂದ್ರೆ ಓಪನ್ ಮಾಡತ್ತಿದ್ವಿ ನೋಡ್ರಿ, ಏನೈತಿ ಅಂತ ನೋಡೋಣ.
ಅನ್ಬಾಕ್ಸಿಂಗ್ ಆಯ್ತು ನೋಡ್ರಿ. ಮೋಸ್ಟ್ಲಿ ಅವ್ರು ಸಾನೋಗಿ ಇಷ್ಟ ಆದಂತೆ ತೊಗೊಂಡು ಬಂದಿರ್ತಾರೆ. ಪಿಂಕ್ ಕಲರ್ ಐತಿ. ಅದು ಆ್ಯಕ್ಚುಲಿ ಫುಲ್ಲು ದೊಡ್ಡ ಡಾಲ್. ಅದ್ರೊಳಗೆ ಅಷ್ಟು ಫೋಲ್ಡಿಂಗ್ ಮಾಡಿ ಇಟ್ಕೊಂಡು ಬಂದಿದ್ರು. ಈಗ ಅದು ಡಾಲ್ ಮಂಚ ಒಂದು ಫುಲ್ ಅದೇ ಹಿಡ್ದದ ನೋಡ್ರಿ. ಸಾನೋನ್ಕಿನ್ನ ದೊಡ್ಡದಲ್ಲ, ನನಕಿನ್ನ ದೊಡ್ಡದೇ ಅದ ಆ್ಯಕ್ಚುಲಿ. ಅಷ್ಟು ದೊಡ್ಡ ಡಾಲ್ ನೋಡ್ರಿ. ಸಾನೂನ್ ಫೇವ್ರೆಟ್ ಕಲರ್ ಮತ್ತದು. ಇವ್ರಿಗಂತೂ ನೋಡಿರ್ಬೇಕು. ಯೂಶ್ವಲಿ ನಮ್ಮ ವಿಡಿಯೋದಾಗ ಹಾಗೆ ಬರ್ತಿರ್ತಾನೆ ಗಿರ್ಮಲ್ಲ. ಸಾನುಗೆ ಸಿಲ್ವರ್ ರಿಂಗ್ ತೊಗೊಂಡು ಬಂದಿದ್ದಾರೆ ನೋಡ್ರಿ. ಲಾಸ್ಟ್ ಟೈಮ್ ಚೈನ್ ತೊಗೊಂಡು ಬಂದಿದ್ರು, ಈ ಟೈಮ್ ರಿಂಗ್ ತೊಗೊಂಡು ಬಂದಾರ. ಸೊ ಅವ್ರು 3 ಜನ ಅಣ್ಣ ತಮ್ಮ, ನಂಗೆ ತಮ್ಮಗಳವರು. ಇವ್ರು ಅಂದೆಲ್ಲ ಸೌಂಡ್ ಇಂಜಿನಿಯರ್ ಅಜಯ್ ಅಣ್ಣ ಅಂಥೇಳಿ. ಅವ್ರ ಮಿಸ್ಸಸ್ ಅವ್ರು ನೋಡ್ರಿ, ಅವರು ಸಾನೂನ್ ಮೇಲೆ ಭಾಳ ಜೀವ. ಸೊ ಇನ್ನು ಊಟ ಅದು ಮಾಡಿದ್ದು ಅದು ಶೂಟೇ ಮಾಡಲಿಲ್ಲ. ನನ್ನ ಫೋನ್ ಬೇರೆ ಒಂದು ಕಡೆ ನಾವೊಂದು ಕಡೆ ಓಡಾಡಿದ್ರಾಗ ಆಯ್ತು. ಸೊ ಗೈಸ್, ಫೈನಲಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.